ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರೂಜಿ. ದೈವಮಾಸಿಕರ ಸ್ವಾಗತ. ಹಾಗೂ ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. 2025 ಏಪ್ರಿಲ್ ತಿಂಗಳ ವಿಶ್ವವಸುನಾಮ ಸಂವತ್ಸರದ 12 ರಾಶಿ ತಿಳಿಸೋದು ಬಂದಿದ್ದೇನೆ. ಅದರಲ್ಲಿ ಕೊನೆಯ ರಾಶಿ ಮೀನರಾಶಿ. ಈ ಮೀನರಾಶಿ ರಾಶಿಪತಿ ಗುರು. ಈ ರಾಶಿಯವರು ಪೂರ್ವ ಭಾದ್ರಪದ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರ ಹಾಗೂ ರೇವತಿ ನಕ್ಷತ್ರ ಒಳಗೊಂಡಿರುವ ಮೀನರಾಶಿ. ಈ ರಾಶಿಯವರು ಶುಭವಾರ ಮಂಗಳವಾರ ಮತ್ತು ಶುಭ ಬಣ್ಣ ತಿಳಿ ಕೇಸರಿ ಮತ್ತು ಅವರಿಗೆ ಶುಭ ಹರಳು ಲಕ್ಕಿ ಸ್ಟೋನ್ ಕನಕ ಪುಷ್ಪರಾಗ ಬರುತ್ತೆ. ಮತ್ತು ಅವ್ರಿಗೆ ಲಕ್ಕಿ ನಂಬರು ಶುಭ ಸಂಖ್ಯೆ 4, ಅಂದರೆ ಸಮ ಸಂಖ್ಯೆಯಲ್ಲಿ ಅವ್ರ ಜೀವನ ಸಾಗ್ತಾ ಹೋಗುತ್ತೆ, ಅಂದರೆ ಒಳ್ಳೆ ರೀತಿಯಿಂದ ನಡೀತಾ ಹೋಗುತ್ತೆ. ಮತ್ತು ಈ ತಿಂಗಳ ಏಪ್ರಿಲ್ ತಿಂಗಳ ಮೀನರಾಶಿ ಬಗ್ಗೆ ತಿಳಿಯೋಣ ಬನ್ನಿ ವೀಕ್ಷಕರೇ. ಈ ಏಪ್ರಿಲ್ ತಿಂಗಳಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು ಎಲ್ಲ ಫಲಗಳು ಸಿಗುವಂಥ ಸಾಧ್ಯತೆಗಳು ಹೆಚ್ಚಿಂದು. ಎಲ್ಲ ರೀತಿಯಿಂದನೂ ಅವರಿಗೆ ಒಳ್ಳೊಳ್ಳೆ ಕೆಲಸ, ಒಳ್ಳೊಳ್ಳೆ ಕಾರ್ಯದಲ್ಲಿ ಯಶಸ್ವಿ ಮತ್ತು ಶುಭ ಫಲಗಳು ಸಿಗುವಂಥ ಹೆಚ್ಚಿನ ವಿಚಾರಗಳು ನಡೀತಾ ಹೋಗುತ್ತೆ. ಮತ್ತು ವಿದ್ಯೆಯಲ್ಲಿ ಆಸಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಪ್ರಯತ್ನ ಮಾಡಿದಷ್ಟು ಒಳ್ಳೆ ಫಲ ಸಿಗುತ್ತೆ ಅವರಿಗೆ. ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿ ಅನುಕೂಲ ಆಗುವಂಥ ಯೋಗಗಳಿದ್ರೂ ಸಹ ಸ್ವಲ್ಪ ಆಸಕ್ತಿ, ಪ್ರಯತ್ನ ಪಟ್ಟಷ್ಟು ಭಾಳ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಸಕಲ ಸುಖ ವೈಭವ ಈ ತಿಂಗಳು ಅನುಭವಿಸುವಂಥ ಸಮೃದ್ಧಿ ಜೀವನ ನಡೆಸುವಂಥ ಯೋಗ ಬರ್ತಾ ಹೋಗುತ್ತೆ. ಅಂದರೆ ಸಕಲ ಸುಖ ವೈಭವ ರೂಪದಲ್ಲಿ ಎಲ್ಲ ಸುಖ, ಇಷ್ಟಿನ ಎಲ್ಲ ದುಃಖ ಎಲ್ಲ ಅನುಭವಿಸಿ ಸಾಕಾಗಿರುತ್ತೆ. ಏನೇ ಮಾಡಿದ್ರು ಫಲ ಸಿಗೋದಿಲ್ಲ, ಏನೇ ಮಾಡಿದ್ರು ಸುಖ ಸಮೃದ್ಧಿ ಸಿಗೋದಿಲ್ಲ. ಸಂಭೋಗದ ರೂಪದಲ್ಲಿ ನಿಮ್ಗೆ ಎಲ್ಲ ರೀತಿ ವೈಭವ ರೂಪದಲ್ಲಿ ನಡೆಯುವಂಥ ಯೋಗಗಳಿದ್ದರೂ ಕೂಡ ನಡೆಯುವಂಥ ಸಮಸ್ಯೆಗಳು ನಡೀತಾ ಹೋಗುತ್ತೆ, ಅಡ್ಡಗಾಲಾಗ್ತಾ ಹೋಗುತ್ತೆ. ಆದರೆ ಸಕಲ ಸುಖ ವೈಭವ ರೂಪದಲ್ಲಿ ಈ ತಿಂಗಳು ಸಂಪೂರ್ಣವಾಗಿ ಅನುಭವಿಸುವಂಥ ಸುಖ ಸಮೃದ್ಧಿ ನಡೆಯುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಬೇರೆಯವರಿಂದ ಹಣವನ್ನು ಕಳೆದುಕೊಳ್ಳಬಹುದು. ಈ ಒಂದು ಮಾಸದಲ್ಲಿ ಈ ರಾಶಿಯವರು ಸಂಪೂರ್ಣವಾಗಿ ಬೇರೆಯವರಿಂದ, ಅಂದರೆ ಬೇರೆ ಒಂದು ಯಾವುದೋ ಒಂದು ವಿಚಾರದಿಂದಾಗಿ, ಮಧ್ಯಸ್ಥಿಕೆ ವ್ಯವಹಾರಗಳಿಂದಾಗಿ ಸ್ವಲ್ಪ ಹಣದ ಕಡೆ ಗಮನ ಕೊಟ್ಟಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಸಮಸ್ಯೆಗಳು 2 ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಹಣಕಾಸು ವಿಚಾರದಲ್ಲಿ. ಯಾಕಂದರೆ ಇವ್ರ ಮಾತು ಕೇಳಿ ನೀವು ಇನ್ವೆಸ್ಟ್ ಮಾಡೋಕ್ಕೆ ಹೋದ್ರೂ ಕೂಡ ಹಣ ಕಳ್ಕೊಳೋ ಸ್ಥಿತಿ ಬರುವಂಥ ಯೋಗ ಬರ್ತಾ ಹೋಗುತ್ತೆ. ಅದನ್ನು ಸ್ವಲ್ಪ ಜಾಗರೂಕತೆಯಿಂದ ಇದ್ದಷ್ಟು ಒಳ್ಳೇದಾಗುತ್ತೆ. ಯಾರೇ ಕೈಲಿ ದುಡ್ಡು ಕೊಡೋಕೆ ಹೋದು, ಇಲ್ಲ ಯಾರೇ ಮಧ್ಯಸ್ಥಿಕೆ ವ್ಯವಹಾರ ಇದ್ದರೂ ಕೂಡ ಜೋಪಾನವಾಗಿ ಜಾಗರೂಕತೆಯಿಂದ ಮುಂದುವರೆದಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಈ ಮಾಸದಲ್ಲಿ ಸ್ವಲ್ಪ ಅವರಿಗೆ ಭಾಳ ಒಂದು ಹಣಕಾಸು ಸ್ವಲ್ಪ ತೊಂದರೆಗಳು ಆ ಕಡೆ ಈ ಕಡೆ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಶತ್ರುಗಳು ಹೆಚ್ಚಾಗಬಹುದು. ಈ ಒಂದು ಇದರಲ್ಲಿ ಒಂದು ಹಣಕಾಸು ಸಮಸ್ಯೆಗಳಿಂದಾಗಿ ಶತ್ರುಗಳಿಂದ ಬಾಧೆಗಳು, ತೊಂದರೆಗಳು ಉತ್ಪತ್ತಿ ಆಗುವಂಥ ಯೋಗಗಳು ಸ್ಥಿತಿಗತಿ ರೂಪದಲ್ಲಿ ಎಲ್ಲ ರೀತಿ ವಿರುದ್ಧ ಆಗಿ, ಯಾಕಂತ ನಿಮ್ಮ ಸ್ನೇಹಿತರು, ನಿಮಗೆ ಮಿತ್ರರು ಇದ್ದರೂ ಕೂಡ ಶತ್ರು ಆಗುವಂಥ ವಿಚಾರಗಳು ಕಾಣ್ತಾ ಹೋಗುತ್ತೆ. ಇದರಿಂದಾಗಿ ಸ್ವಲ್ಪ ಕಲಹಗಳಿಂದ ಸರಿವಾಸ ಆಗಬಹುದು. ಕಲಹ, ಜಗಳ, ಕಿರಿಕಿರಿಯಿಂದ. ಯಾಕಂತಂದರೆ ನೀವು ಮಾಡಿಲ್ಲ ಅಂತಂದ್ರೆ ಮಾಡಿದ ಅಪಪ್ರಚಾರ ಬಂದು ಕಿರಿಕಿರಿ ಬಂದು ಮಧ್ಯಸ್ಥ ವ್ಯವಹಾರಗಳಿಂದಾಗಿ ನಿಮಗೆ ಮಧ್ಯೆ ಎಲ್ಲ ರೀತಿ ಅನುಭವಿಸುವಂಥ ಯೋಗ ಬರುತ್ತೆ. ಯಾಕಂದ್ರೆ ನಿಮ್ಮ ಮಧ್ಯಸ್ಥಿಕೆಯಿಂದ ನಿಮಗೆ ತೊಂದರೆ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಜೈಲು ವಾಸ, ಸೆರೆವಾಸ, ಕೋರ್ಟ್ ಕಚೇರಿ ತಿರುಗುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ನೀವು ಹೆಚ್ಚಿನ ಒಂದು ನಷ್ಟ ಅನುಭವಿಸುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ಈ ತಿಂಗಳು ಸ್ವಲ್ಪ ಜಾಗರೂಕತೆ ಇದ್ದಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಸ್ನೇಹಿತರ ಕಡೆಯಿಂದ ಆಗಲಿ, ಇಲ್ಲ ಶತ್ರುಗಳಿದ್ದ ಕಡೆಯಿಂದಾಗಲಿ, ಇಲ್ಲ ನೀವು ಬೇರೆ ಯಾರು ಹೊಸ ವ್ಯಕ್ತಿಗಳು ನಂಬೋ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ನಂಬಿದಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಯಾಕೆ ಸಂಚಲ ಮನಸ್ಥಿತಿ ಆಗಬಹುದು ನಿಮಗೆ ಈ ಇದರಲ್ಲಿ. ಯಾಕಂತಂದರೆ ಯಾರು ನಂಬಬೇಕು, ಯಾರು ಬಿಡಬೇಕು, ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಿಲ್ದಂಗೆ ಸಂಚಲತೆ ಬುದ್ಧಿ ಮತ್ತು ಸ್ಥಿರತೆ ಇರೋದಿಲ್ಲ. ಕ್ಷಣಕ್ಕೆ ಇರೋದಿಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ಕನ್ಫ್ಯೂಸ್ನಲ್ಲಿ ಕನ್ಫ್ಯೂಸಲ್ಲೇ ಈ ತಿಂಗಳು ಕಳೆಯುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ಸ್ವಲ್ಪ ಹುಷಾರಾಗಿ ಜಾಗರೂಕತೆಯಿಂದಾಗಿ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರೆದಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಸ್ವಲ್ಪ ಜಾಗರೂಕತೆ ಇರಿ, ಆಯಿತಾ? ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ವ್ಯಾಪಾರದಲ್ಲಿ ನಷ್ಟ ಆಗುವಂಥ ಸಾಧ್ಯತೆ ಹೆಚ್ಚು. ಈ ತಿಂಗಳು ವ್ಯಾಪಾರದಲ್ಲಿ ನಷ್ಟ, ವ್ಯಾಪಾರದಲ್ಲಿ ಕಿರಿಕಿರಿ, ಸಮಸ್ಯೆಗಳು ಈ ರೂಪದಲ್ಲಿ ನಿಮಗೆ ಎದುರಾಗ್ತಾ ಹೋಗುತ್ತೆ. ಇದರಿಂದಾಗಿ ಸ್ವಲ್ಪ ಜಾಗರೂಕತೆಯಿಂದ ವ್ಯಾಪಾರ ಮೇಲೆ ಗಮನ ಕೊಡಿ. ಆದಷ್ಟು ಮಟ್ಟಿಗೆ ಮುಂದೆ ಏನೇ ದೊಡ್ಡ ಕಾರ್ಯಕ್ಕೆ ಕೈ ಹಾಕಿದ್ರು ಕೂಡ ಸ್ವಲ್ಪ ಈ ತಿಂಗಳು ಸ್ವಲ್ಪ ಮುಂದೂಡಿದಷ್ಟು ಒಳ್ಳೆಯದು.
ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಏನೇ ಕೆಲಸ ಹಾಕಿದ್ರೆ ಸ್ವಲ್ಪ ಮುಂದುವರಿಸಿ ಒಳ್ಳೇದಾಗ್ತಾ ಹೋಗುತ್ತೆ. ಒಂದು ಅನಾರೋಗ್ಯ ಉಂಟಾಗುವ, ಯಾಕೆ ಮಾನಸಿಕ ತೊಂದರೆಗಳಿಂದಾಗಿ ಈ ತಿಂಗಳು ಎಲ್ಲ ನೋವು ಬಾಧೆಗಳು ತೊಂದರೆಗಳು ಅನುಭವಿಸಿ ಮಾನಸಿಕ ತೊಂದರೆಗಳು ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಮಾನಸಿಕ ತೊಂದರೆಗಳಿಂದಾಗಿ ಆರೋಗ್ಯ ಮೇಲೆ ಪೆಟ್ಟು ಬಿದ್ದು ಅನಾರೋಗ್ಯದಿಂದ ಪೀಡಿತರಾಗುವಂಥ ಯೋಗ ಬರ್ತಾ ಹೋಗುತ್ತೆ. ಇದು ವಿಚಾರಣೆ ನಿಮಗೆ ಆಸ್ಪತ್ರೆ ಎಲ್ಲ ಕಡೆ ತಿರುಗಾಡಿ ದುಡ್ಡು ಖರ್ಚು ಮಾಡಿ ಸುಮ್ಮನೆ ಎಲ್ಲ ರೀತಿಯಿಂದ ಅನುಭವಿಸುವಂಥ ಯೋಗ ಬರ್ತಾ ಹೋಗುತ್ತೆ. ಅದರಿಂದಾಗಿ ಸ್ವಲ್ಪ ಹುಷಾರಿದ್ದಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಮೋಸದ ಕೆಲಸವನ್ನು ಮಾಡಬೇಡಿ, ಯಾವುದೇ ಕಾರಣಕ್ಕೂ ಮೋಸ ಅದು ಯಾರೋ ಮಾತು ಕೇಳಿ ನೀವು ಮೋಸ ಒಬ್ರು ಮಾಡೋಕ್ಕೆ ಹೋದರೆ ನಿಮಗೆ ನಾಳೆ 2 ಪಟ್ಟು ನಿಮಗೆ ತೊಂದರೆ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಸ್ವಲ್ಪ ಜಾಗರೂಕತೆ ಇದ್ದಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಪುತ್ರ ಕಡೆಯಿಂದ ನಷ್ಟ ಆಗ್ಬೋದು ನಿಮಗೆ. ಪುತ್ರ ಕಡೆಯಿಂದ ಅಂದರೆ ಮಗನ ಕಡೆಯಿಂದ ಸ್ವಲ್ಪ ನಷ್ಟ ತೊಂದರೆ, ಇಲ್ಲ ಏನೋ ಒಂದು ತಪ್ಪು ಮಾಡಿರ್ತಾನೆ ಅದಕ್ಕೆ ದಂಡ ಕಟ್ಟಬೇಕಾಗುತ್ತೆ, ಇಲ್ಲ ಯಾವುದೋ ಒಂದು ಆಕ್ಸಿಡೆಂಟು ಇಲ್ಲ ಗಾಡಿ ಅಪಘಾತ ತೊಂದರೆಗಳು ಏನಾದರೂ ಅದಕ್ಕೆ ನಿಮಗೆ ದಂಡ ಕಟ್ಟೋ ಒಂದು ಸ್ಥಿತಿ ಬರುತ್ತಾ ಹೋಗುತ್ತೆ. ನಾವು ಪುತ್ರ ಕಡೆಯಿಂದ ಸ್ವಲ್ಪ ನಷ್ಟ ಆಗುವಂಥ ಯೋಗ ಬರುತ್ತೆ. ಈ ತಿಂಗಳು ಸ್ವಲ್ಪ ಜಾಗೃತಿ ಇದ್ದಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಶತ್ರುಗಳು ನಿಮಗೆ ದೌರ್ಜನ್ಯದಿಂದ ನಿಮಗೆ ಕೆಳಗೆ ಬೀಳಿಸ್ಬೋದು. ಅಂದರೆ ನಿಮಗೆ ಎಲ್ಲ ಕಡೆಯಿಂದ ನಿಮಗೆ ಒಟ್ಟು ಈ ತಿಂಗಳು ನಿಮಗೆ ಶತ್ರುಗಳ ಬಾಧೆಗಳೇ ಹೆಚ್ಚಾಗ್ತಾ ಹೋಗುತ್ತೆ, ಉತ್ಪತ್ತಿ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಏನೇ ಕೆಲಸ ಮಾಡೋಕೆ ಹೋದರೂ ನಿಮಗೆ ಪೆಟ್ಟು ಬೀಳುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ಶತ್ರುಗಳಿಂದ ದೌರ್ಜನ್ಯದಿಂದಾಗಿ ನಿಮ್ಮ ಒಂದು ನಷ್ಟ ಜೀವನ ಡಬಲ್ ಆಗ್ಬೋದು, ಕಿರಿಕಿರಿ ಜಾಸ್ತಿ ಆಗ್ಬೋದು, ಸಮಸ್ಯೆಗಳು ಎದುರಾಗಬಹುದು. ಏನೇ ಮಾಡೋಕೆ ಇನ್ನೊಂದು ಸಮಸ್ಯೆಗಳಾಗಿ ನಿಮ್ಮ ತಲೆ ಮೇಲೆ ಕೂತು ಬರ್ಬೋದು. ಈ ಒಂದು ರೂಪದಲ್ಲಿ ಬರ್ತಾ ಹೋಗುತ್ತೆ. ಸೊ ಆದಷ್ಟು ಮಟ್ಟಿಗೆ ಈ ತಿಂಗಳು ಸ್ವಲ್ಪ ಭಾಳ ಹುಷಾರಿರಬೇಕಾಗುತ್ತೆ. ಅನಾವಶ್ಯಕತೆ ಚಿಂತೆ ಮುಪ್ಪಾಗುವಂಥ ಯೋಗ. ಚಿಂತೆ ಇಲ್ಲಾಂದ್ರೂ ಚಿಂತೆ ಹುಡ್ಕೊಂಡು ಬರ್ತಾ ಹೋಗುತ್ತೆ ನಿಮ್ಮ ಕಡೆ. ಏನೇ ಮಾಡಿದ್ರು ತಪ್ಪು, ಕಿರಿಕಿರಿ, ಸಮಸ್ಯೆಗಳು, ನಷ್ಟ ಈ ರೂಪದಲ್ಲಿ ಚಿಂತೆಗೆ ನೀವು ಈಡಾಗುವಂಥ ಯೋಗ ಬರ್ತಾ ಹೋಗುತ್ತೆ. ಸ್ವಚ್ಛ ನಿದ್ದೆ ಆಗೋದಿಲ್ಲ, ಕಿರಿಕಿರಿ ಆಗ್ತಾ ಹೋಗುತ್ತೆ, ಇದನ್ನು ಸಮಸ್ಯೆ ಆಗ್ತಾ ಹೋಗುತ್ತೆ. ಆದಷ್ಟು ಈ ಮೀನರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದಾಗಿ ನೀವು ಏನೇ ಒಳ್ಳೇದು ಮಾಡೋಕ್ಕೆ ಹೋದರೂ ನಿಮ್ಗೆ ವಿರುದ್ಧ ಆಗ್ತಾ ಹೋಗುತ್ತೆ. ಆದರೂ ಈ ತಿಂಗಳು ಆಲ್ಮೋಸ್ಟ್ ಕೆಟ್ಟದಾಗಿದೆ. ಈ ತಿಂಗಳು ಕೆಟ್ಟಿದ ಕಾರಣದಿಂದಾಗಿ ಈ ತಿಂಗಳಲ್ಲಿ ಶುಭ ಕಾರ್ಯಗಳು ಮುಂದೂಡಿದಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಏನೇ ಕೆಲಸ ಮಾಡೋಕೆ ಹೋದರೂ ವಿಚಾರ ಮಾಡಿ ಬೇರೆಯವ್ರ ಮಾರ್ಗದರ್ಶನ ತಗೊಂಡು ಈ ಮಾರ್ಗದರ್ಶನ ನಡೀರಿ. ಆದಷ್ಟು ಮಟ್ಟಿಗೆ ಏನೇ ಕೆಲಸ ಇದ್ರೂ ಮುಂದಿನ ತಿಂಗಳಿಗೆ ಮುಂದುವರಿರಿ, ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ. ಆದಷ್ಟು ಮಟ್ಟಿಗೆ ಹೆಚ್ಚಿನ ನಿಮ್ಮ ಕಿರಿಕಿರಿಗೆ ಮತ್ತು ಸಮಸ್ಯೆಗಳಿಗೆ ಆದಷ್ಟು ಮಟ್ಟಿಗೆ ಒಂದು 5 ವಾರ ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿ ದೀಪ ಹಚ್ಚಿ ಬನ್ನಿ, ಎಲ್ಲ ಒಳ್ಳೆಯದಾಗುತ್ತೆ. ಹೆಚ್ಚಿನ ನಮ್ಮ ಸಂಪರ್ಕಿಸಿ. ಸರ್ವಜನ ಸುಖನ ಭವಂತು. ಒಳ್ಳೆಯದಾಗಲಿ ವೀಕ್ಷಕರೇ. ಶುಭಂ.